ಬಳ್ಳಾರಿ ಜೈಲಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೆಲ್ ನಂಬರ್ 15ರಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯ ಖೈದಿಯಂತೆ ನಟ ದರ್ಶನ್ ಅವರನ್ನು ಇರಿಸಲಾಗಿದೆ. ಏಕಾಂತವಾಸ, ಜೈಲುವಾಸದಲ್ಲಿ ಅತ್ಯಂತ ಫ್ರಸ್ಟ್ರೇಷನ್ ಕೊಡುವ, ಡಿಪ್ರೆಷನ್ಗೆ ತಳ್ಳುವ ಏಕಾಂತವಾಸದಲ್ಲಿರೋದು ನಟ ದರ್ಶನ್. ಊಟ ಮಾಡೋದಕ್ಕಾಗ್ತಿಲ್ಲ, ಟಾಯ್ಲೆಟ್ ಸರಿ ಇಲ್ಲ, ಆರೋಗ್ಯ ಸಮಸ್ಯೆಗಳು, ಕೈನೋವು, ಬೆನ್ನೋವು. ಪತ್ನಿ ಮತ್ತು ವಕೀಲರ ಮುಂದೆ ಈಗಾಗಲೇ ದಾಸ ಅಳಲನ್ನು ತೋಡ್ಕೊಂಡಿದ್ರು. ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿಸಿ, ಇಲ್ಲಾಗಲ್ಲ, ನನ್ನ ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಪಾಪ ಗೋಳಾಡ್ತಿದ್ದಾರೆ. ಅನಾರೋಗ್ಯದ ನೆಪವೊಡ್ಡಿ ಸ್ಥಳಾಂತರ ಮಾಡಿಸೋದಕ್ಕೆ ಪ್ಲ್ಯಾನ್ ಆಗ್ತಿದೆ. ವಕೀಲರ ಮುಖಾಂತರ ಕೋರ್ಟ್ಗೂ ಕೂಡ ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರವೇ ಬೆಸ್ಟು, ಇಲ್ಲಿ ಬೇಡ, ಬಳ್ಳಾರಿ ಆಗ್ತಿಲ್ಲ ಅಂತ ಜಡ್ಜ್ ಮುಂದೆ ಹೇಳೋದಕ್ಕೆ ವಕೀಲರು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ವೀರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಿದ್ದಾರೆ. ವೀರೇಶ್, ಏನಿದು ಬಳ್ಳಾರಿ ಮೊನ್ನೆ ಹೋದರು, ಈಗ ಅಷ್ಟು ಬೇಗ ಬಳ್ಳಾರಿ ಬೇಜಾರಾಯ್ತಾ ಅಥವಾ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ನಮ್ಮನ್ನು ಶಿಫ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಇರುವ ಹಿನ್ನೆಲೆ ಏನು, ಅದ್ರ ಹಿಂದೆ ಏನು ಪ್ಲಾನ್ ಇದೆ ಅಂತ ಅನಿಸುತ್ತೆ ವೀರೇಶ್? ಒಂದು ಜೈಲ್ ಎಂದರೇ ಹಾಗೆ, ಯಾವುದೇ ಕೈದಿ ಆಗಿರ್ಬೋದು, ಯಾವುದೇ ಆರೋಪ ಹೊತ್ತಿರಬಹುದು. ಆದರೆ ಈ ಬಳ್ಳಾರಿ ಜೈಲಲ್ಲಿ ಏನು ಒಂದು ಬಳ್ಳಾರಿ ಕೈದಿಗಳ ನಿಯಮಾನುಸಾರವಾಗಿ ಏನಿರುತ್ತೋ ಅದನ್ನೇ ಫಾಲೋ ಅಪ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹೆಚ್ಚಿನ ರೀತಿಯಾದಂತ ಯಾವುದೇ ಸೌಲಭ್ಯವನ್ನು ಇಲ್ಲಿ ನೀಡಲು ಅವಕಾಶ ಇರುವುದಿಲ್ಲ. ಈ ಕಾರಣದಿಂದಾಗಿ ಬಳ್ಳಾರಿ ಜೈಲ್ ಎಂದರೆ ಯಾರೇ ಆಗಿರ್ಲಿ ಜೋಕ್ ಮಾಡ್ಕೊಂತನೂ ಸಹ ಬಳ್ಳಾರಿ ಜೈಲ್ಗೆ ಹಾಕಿಸ್ತೀನಿ ನೋಡು ಅನ್ನೋ ಲೆವೆಲ್ಗೆ ಇರುತ್ತೆ. ಈ ತರ ಇರೋದ್ರಿಂದಾಗಿ ಈ ಜೈಲು ತನ್ನದೇ ಆದಂತಹ ಮಾನ್ಯತೆಯನ್ನು ಪಡೆದುಕೊಂಡು ಬಂದಿದೆ. ಈಗ ದರ್ಶನ್ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಸಹ ಇದೇ ಆಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಸುಮಾರು 5ನೇ ದಿನಕ್ಕೆ ಕಾಲಿಟ್ಟ ದರ್ಶನ್ ಶಿಫ್ಟ್ ಇನ್ನಿದೆ 5 ದಿನಗಳ ಒಳಗಾಗಿ ನರಕ ಯಾತನೆಯನ್ನು ದರ್ಶನ್ ಅನುಭವಿಸಿದ್ದಾನೆ ಅಂದರೆ ತಪ್ಪಾಗಲಾರದು. ಅದರಲ್ಲಿ ಮುಖ್ಯವಾಗಿ ದರ್ಶನ್ ಈ ಒಂದು ಆರೋಗ್ಯ ಸಮಸ್ಯೆ ಇದೆ ಎಂದು ಹೇಳಿ ಅವರ ಕುಟುಂಬದ ಸದಸ್ಯರು ತಂದು ಕೆಲವೊಂದು ಡಾಕ್ಯುಮೆಂಟ್, ವೈದ್ಯರ ಬಳಿ ಸಲಹೆ ಮತ್ತು ತೋರಿಸಿರತಕ್ಕಂತಹ ಡಾಕ್ಯುಮೆಂಟ್ಗಳನ್ನೆಲ್ಲವೂ ಸಹ ತಗೊಂಡು ಬಂದು ಜೈಲ್ ಅಧಿಕಾರಿಗಳಿಗೆ ನೀಡಲಾಗಿದೆ. ಆದರೂ ಸಹ ಒಪ್ಪದ ಜೈಲ್ ಅಧಿಕಾರಿಗಳು ಇದನ್ನು ಪರಿಶೀಲಿಸುವುದರ ಜೊತೆಗೆ ಹೆಚ್ಚಿನ ವೈದ್ಯಾಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿದ ಮೇಲೆ ನಿಮಗೆ ಮಾನ್ಯತೆ, ಈ ಒಂದು ಎಲ್ಲಾ ಡಾಕ್ಯುಮೆಂಟ್ಗಳಿಗೆ ಮಾನ್ಯತೆ ನೀಡುವಂತಹ ಕೆಲಸ ಆಗುತ್ತದೆ, ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಆಗಲಿಲ್ಲ ಎಂದು ನಿನ್ನೆ ಸ್ಪಷ್ಟಪಡಿಸಿದ್ದಾರೆ. ಇಷ್ಟು ಅಲ್ಲದೆ ಈಗ ಮತ್ತೆ ನಿನ್ನೆ ಏನು ಮೋಷನ್ ಸಮಸ್ಯೆ ಮತ್ತು ಈ ಒಂದು ಸ್ಪೈನೋ ಕಾರ್ಡ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಕೊಟ್ಟಾದ ನಂತರ ಅವುಗಳನ್ನು ಪರಿಶೀಲಿಸುವ ಕಾರ್ಯ ಜೈಲರ್ಗಳು ನಿನ್ನೆ ಮತ್ತು ವೈದ್ಯರ ಸಲಹೆ ಮೇರೆಗೆ ಮಾಡಲಾಯಿತು. ಈಗ ಮತ್ತೆ ಹಿರಿಯ ವೈದ್ಯರನ್ನು ಇಂದು ಭೇಟಿ ಮಾಡಲಿದ್ದಾರೆ ಈ ದರ್ಶನ್ ಅವರು. ಇದಕ್ಕೆ ಸಂಬಂಧಪಟ್ಟಂಗೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಅನುಕೂಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಕೈದಿಗೆ ಏನ್ ನೀಡಬೇಕು ಆ ಹಂತದ ಟ್ರೀಟ್ಮೆಂಟ್ ಜೊತೆಗೆ ಆ ಹಂತದ ಸೌಲಭ್ಯ ಮಾತ್ರ ನೀಡಲಾಗುತ್ತದೆ, ಹೆಚ್ಚಿನ ಯಾವುದೊಂದೇ ಸೌಲಭ್ಯವನ್ನು ನೀಡಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಣತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.